ಮಹಿಳೆಯೆಂದರೆ ಅಡುಗೆ ಮನೆಗೆ ಮಾತ್ರ ಸೀಮಿತ ಎಂಬ ಕಾಲ ಒಂದಿತ್ತು. ಈಗ ಅದು ಮರೆಯಾಗಿದೆ. ಇಂದು ಪುರುಷರಿಗಿಂತ ಕಡಿಮೆ ಏನಿಲ್ಲ ಎಂಬಂತೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮಹಿಳೆಯರದ್ದೇ ಮೇಲುಗೈ ಸಾಧನೆ ಮಾಡುತ್ತಿದ್ದಾರೆ. ಇದೇ ಮಾರ್ಗದಲ್ಲಿ ಇಲ್ಲೊಬ್ಬ ಮಹಿಳೆ ಪೌರಾಣಿಕ ನಾಟಕದ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ಹಾಗಿದ್ರೆ ಯಾರು ಆ ಮಹಿಳೆ? ಅವರ ಸಾಧನೆಯೇನು? ಇಲ್ಲಿದೆ ಒಂದು ವರದಿ. ಗ್ರಾಮೀಣ ಭಾಗದ ಹಬ್ಬ ಹರಿದಿನಗಳಲ್ಲಿ ಪೌರಾಣಿಕ ನಾಟಕ ಪ್ರದರ್ಶನ ಸಾಮಾನ್ಯವಾಗಿತ್ತು. ಅಲ್ಲದೆ ಪೌರಾಣಿಕ ನಾಟಕ, ಯಕ್ಷಗಾನ, ಕೋಲಾಟ ಸೇರಿದಂತೆ ಗ್ರಾಮೀಣ ಸೊಗಡು ಕ್ಷೀಣಿಸುತ್ತಿತ್ತು. ಇಂತಹ ಸಮಯದಲ್ಲಿ ಮಹಿಳೆಯೊಬ್ಬರು ಪೌರಾಣಿಕ ನಾಟಕದ ಸಂಗೀತ ನಿರ್ದೇಶಕರಾಗಿ ಗ್ರಾಮೀಣ ಸೊಗಡನ್ನು ಉಳಿಸಿ ಬೆಳೆಸುತ್ತಿರುವುದು ವಿಶೇಷ. ಚನ್ನರಾಯಪಟ್ಟಣ ತಾಲೂಕು ನೇರಲಕೆರೆ ಗ್ರಾಮದ ಸವಿತಾ ಕುಮಾರ್ ಎಂಬ ಮಹಿಳೆ ಪೌರಾಣಿಕ ನಾಟಕದ ಸಂಗೀತ ನಿರ್ದೇಶಕಿ. ಪ್ರಸ್ತುತ ಗ್ರಾಮೀಣ ಸೊಗಡಿನ ಕಲೆ ಉಳಿಸುವಲ್ಲಿ ಶ್ರಮಿಸುತ್ತಿದ್ದಾರೆ. ನಾನು ತಿಳ್ಕೊಂಡ್ ಮಟ್ಟಿಗೆ ರಾಜ್ಯದಲ್ಲಿ ಇಲ್ಲ ಅಂದ್ಕೊಂಡಿದೀನಿ. ಆಮೇಲೆ ನಾನು ಚಿಕ್ಕಂದಿನಿಂದಲೇ ಅಭ್ಯಾಸವಾಗಿ ಮಾಡ್ಕೊಂಡಿದ್ದೆ. ಅಂದ್ರೆ ಕುರುಕ್ಷೇತ್ರ ನಾಟಕದ ಬಗ್ಗೆ ಗೊತ್ತಿತ್ತು, ಆದ್ರೆ ಹಾರ್ಮೋನಿಯಂ ನುಡ್ತಿದ್ದಿಲ್ಲ. ಇವಾಗ ಮದುವೆಯಾಗಿ ಬಂದ್ಮೇಲೆ ಫಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ ಜಿಟ್ನಳ್ಳಿ ಬಾರಲ್ಲಿ. ಆಮೇಲೆ ಮದುವೆಯಾಗಿ ಬಂದ್ಮೇಲೆ ಸೊಸೈಟಿ ಸೇರ್ಕೊಂಡು ಫಸ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಅದು ಒಂದು 12 ವರ್ಷ ಆದ್ಮೇಲೆ ಸೆಕ್ರೆಟರಿ ಆಗಿ ಪ್ರಮೋಷನ್ ಆಯ್ತು. ಸೆಕ್ರೆಟರಿ ಆದ್ಮೇಲೆ ಅಭ್ಯಾಸ ಮಾಡ್ಕೊಂಡು ಸಂಗೀತನ ಹಾರ್ಮೋನಿಯಂ ನುಡ್ಸೋದೆಲ್ಲ ಕಲ್ತ್ಕೊಂಡು, ಮತ್ತೆ ಇಲ್ಲಿ ಗಾಯತ್ರಿ ಬಡಾಳ್ ರಾಮಚಂದ್ರಪ್ಪ ಅಂತವ್ರೆ, ನಮ್ಮ ಸಿ.ಕೆ. ಮೂರ್ತಿ ಅಂತ ಸಂತೇಶ್ವರದಾರ, ಅವ್ರ ಹತ್ರ ಹಾರ್ಮೋನಿಯಂ ಕಲ್ತ್ಕೊಂಡು ಅಭ್ಯಾಸ ಮಾಡ್ಕೊಂಡು ಕಲಿಸ್ಬೇಕು. ನಮಗೆ ಖುಷಿಗೋಸ್ಕರ ಕಲ್ತ್ಕೊಂಡಿದ್ದು. ಆಮೇಲೆ ನಾಟಕ ಆಡ್ಸಕ್ಕೆ ಟ್ರೈ ಮಾಡಿದೆ ಸರ್. ಯಾರು ಸ್ಫೂರ್ತಿ ಏನಿಲ್ಲ, ನನ್ಗೆ ಮನ್ಸಿಗೆ ಬಂತದ್ದು ಏನಾದ್ರು ಒಂದ್ ಮಾಡೋಣ ಅಂತ ಹೇಳ್ಬಿಟ್ಟು, ಏನಾದ್ರು ಒಂದ್ ಮಾಡೋಣ ಅಂತ ಮನ್ಸಿಗೆ ಬಂತು. 14 ವರ್ಷ ಆಗಿದೆ ಸರ್ ಕರಗತ ಮಾಡ್ಕೊಂಡು. ಕುರುಕ್ಷೇತ್ರ ಮತ್ತೆ ರಾಜಶಕ್ತಿ ವ್ರತ, 1-2 ದೇವಿ ಮಹಾತ್ಮೆ ಆಡ್ಸಿದ್ದೀನಿ. ಸಂಪೂರ್ಣ ರಾಮಾಯಣ ಮಾಡಿಸ್ಬೇಕೀಗ, ನಾನು ಅರ್ಧದಲ್ಲಿ ನಿಂತಿದೆ. ಒಟ್ಟು ಕುರುಕ್ಷೇತ್ರ 52 ಆಗಿದೆ. ಇದು ರಾಜಶಕ್ತಿ ವ್ರತ 60-70 ಆಗಿದೆ. ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದ್ಲು ಎಲ್ಲಾ ಜಿಲ್ಲೆಲಿ ನಾನು ತಿಳ್ಕೊಂಡು ಫೋನ್ ಮಾಡ್ಕೊಂಡು, ಯಾರು ಇಲ್ಲ ಅಂತ ತಿಳ್ಕೊಂಡು ನಾನು ಪ್ರಿಂಟ್ಗೆ ಅದೇ ತರ ಹಾಕ್ಬಿಡೋರು ಎಲ್ಲಾರು. ಕೆಲವ್ರಿಗೆ ಕರ್ನಾಟಕದ ಏಕೈಕ ಮಹಿಳೆ ನಿರ್ದೇಶಕರು ಅಂತ. ಇತ್ತೀಚೆಗೆ ನಾನು ಸುಮಾರು ಕಡೆ ಎನ್ಕ್ವೈರಿ ಮಾಡಿ ಇಲ್ಲ ಅಂದ್ಕೊಂಡಿದ್ದೀನಿ. ಬಾಕಿ ವಿಚಾರ ಗೊತ್ತಿಲ್ಲ. ರಾಜ್ಯದಲ್ಲಿ ಎಲ್ಲಿ ಹೋಗಿಲ್ಲ, ನಮ್ಮ ಹಾಸನ ಜಿಲ್ಲೆ ಕಳ್ಸಿದ್ದೀನಿ. ಅವ್ನು ಮೈಸೂರು ಜಿಲ್ಲೆಗೆ ಹೋಗಿತ್ತು, ಅಲ್ಲಿ ಟೌನ್ ಅಲ್ಲೇ ನಾಟಕ ಆಡ್ಸಿದ್ದೀನಿ. ಮಹಿಳೆಯರ್ಗೆ ಒಂದ್ಸಲ, ಆಮೇಲೆ ಪುರುಷರಿಗೆ 2 ಸಲ. ಆಮೇಲೆ ಈಗ ಹೋದ್ ಲಾಸ್ಟ್ ಟೈಮ್ ಸುತ್ತೂರು ಕಾರ್ಯಕ್ಕೆ ಹೋಗಿದ್ದು, ಅಲ್ಲೊಂದು ನಾಟಕ ಆಡ್ಸಿದ್ದೀನಿ, ಮಹಿಳಾ ನಾಟಕನ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಮಲೆನಹಳ್ಳಿ, ಹೊನ್ನಾವರ, ಬಿಂಡದ ಮೇಲೆ ಹೋಗ್ಲಿ ಕಡೆ, ಆ ಕಡೆ ಎಲ್ಲ ಹೋಗಿ ಮಾಡ್ಸಿದ್ದೀನಿ. ಖುಷಿ, ಸಂತೋಷ. ನಾಟಕ ಅಂದ್ರೆ ಏನೇ ಚಿಂತೆ ಇದ್ರೆ, ನಮ್ಗೆ ಆಫೀಸ್ ಲೆವೆಲಲ್ಲಿ ಡ್ಯೂಟಿ ಏನೇ ಕಷ್ಟ ಇದ್ರೆ, ಅದೊಂದು ಹಾರ್ಮೋನಿಯಂ ಮುಂದೆ ಕುತ್ಕೊಂಡು ಒಂದು ಹಾಡು ಆಡಿದ ತಕ್ಷಣ ನಮ್ಗೆ ನೋವೆಲ್ಲ ಮಾಯ ಆಗುತ್ತೆ. ಬರ್ತಾರೆ. ಈಗ ಜಾಸ್ತಿ ಆಗಿದೆ ಸರ್, ಆರ್ಕೆಸ್ಟ್ರಾನೇ ಕಷ್ಟ, ಈಗ ಕಡಿಮೆ. ಈಗ ನಾಟಕನೇ ಜಾಸ್ತಿ ಆಡ್ತಾ ಇರೋದು ಈಗ ಹಳ್ಳಿಲೆಲ್ಲವ. ಮೊನ್ನೆ ಹೋದವ್ರು ನೇರ್ಲಿಕೆರೆಲ್ಲ ಒಂದು ಆಡಿಸ್ತೆ. ಮತ್ತೆ ಇವತ್ತು 15ನೇ ತಾರೀಕಿಗೆ ಒಂದು ಉಳ್ಳವಳ್ಳಿ ನಾಟಕ ಇದೆ. ಈಗ ಮೊನ್ನೆ ಕಬ್ಲಿಲ್ ಒಂದು ಆಡಿಸ್ತೆ, ಶನಿವಾರ ನಾಟಕನ. ಈಗ ಜನ ನಾಟಕ ನೋಡ್ತಾರೆ. ಈಗ ಬೆಳೆಸ್ಬೇಕು. ಈಗ ಎಲ್ಲಾರು ಧಾರಾವಾಹಿಗಳು ಮತ್ತೆ ಫಿಲಮ್ ಎಲ್ಲ ನೋಡ್ತಾರೆ. ಅವ್ರು ಬಂದು ನಿಮ್ಮನ್ನು ನೋಡಂಗ್ ಮಾಡ್ಕೊಳ್ಳಿ. 4 ಜನ ನಿಮ್ಮನ್ನು ನೋಡ್ಕೋಬೇಕು, ಕಲಾವಿದರಿಗೆ ಬೆಳಿಬೇಕು. ಎಲ್ಲ ಹೋಗ್ಲಿ, ಅದೆಲ್ಲ ಕೆಟ್ಟದೆಲ್ಲ ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಬರ್ತಾವಲ್ಲ, ಅವೆಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಆಗ್ಲಿ, ಗ್ರಾಮೀಣ ಕಲೆ ಉಳಿಲಿ ಅಂತ ಮಾಡ್ಬೇಕು ಅನ್ನೋ ಆಸೆ ನನಗೆ. ನೇರಲಕೆರೆ ಗ್ರಾಮದ ಸವಿತಾ ವೃತ್ತಿಯಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯದರ್ಶಿ. ಸಂಘ ಹಾಗೂ ಮನೆಯ ಜವಾಬ್ದಾರಿಯ ಜೊತೆಗೆ ಕಲೆಯಲ್ಲಿಯೂ ಶೈಕ್ಷಣಿಕ ಜೀವನದಲ್ಲಿ ಶಾಲಾ ಕಾರ್ಯಕ್ರಮದ ವೇಳೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದು, ಮದುವೆಯಾದ ನಂತರವೂ ಪೌರಾಣಿಕ ನಾಟಕಗಳಲ್ಲಿ ಪಾತ್ರಧಾರಿಯಾಗಿ ಕಾಣಿಸಿಕೊಳ್ಳುತ್ತಿದ್ದ. ಆದರೆ ಪೌರಾಣಿಕ ನಾಟಕಗಳನ್ನು ಕಲಿಸುವ ಹಾಗೂ ಪ್ರದರ್ಶನ ನೀಡುವ ಆಸಕ್ತಿ ಹೊಂದಿದ ಇವರು ಕಳೆದ 15 ವರ್ಷಗಳಿಂದ ಸ್ವತಃ ಸಂಗೀತ ನಿರ್ದೇಶಕರಾಗಿ ಪೌರಾಣಿಕ ನಾಟಕಗಳ ಕಡೆ ಮುಖ ಮಾಡಿದ್ದು ಇಂದಿಗೂ ಹಿಂದಿರುಗಿ ನೋಡಿಲ್ಲ. ಅವರು ನಮ್ಮೂರಿನ ಸೊಸೆ ಅಷ್ಟೇ ಅಲ್ಲ, ಮೈಸೂರು ಭಾಗದ ವಿವಿಧ ಜಿಲ್ಲೆಗಳಲ್ಲಿ ಮಹಿಳೆಯರಿಗಾಗಿಯೇ ನಾಟಕ ಕಲಿಸುತ್ತಿರುವುದು ವಿಶೇಷತೆಗಳಲ್ಲಿ ವಿಶೇಷ. ಸವಿತಾ ಕುಮಾರ್ ನಮ್ಮೂರಿನ ಸೊಸೆ. ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ
ರಾಜಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಹಾಗೂ ದೇವಿ ಮಹಿಮೆ ಎಂಬ ನಾಟಕ ಕಲಿಸ್ತಾರೆ. ಸುಮಾರು 60ಕ್ಕೂ ಹೆಚ್ಚು ಪೌರಾಣಿಕ ನಾಟಕಗಳನ್ನು ಕಲಿಸಿ ಪ್ರದರ್ಶನ ನೀಡಿರುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕ ಕಲಿಸಿ ಮಹಿಳೆಯರಿಂದ ಪ್ರದರ್ಶನ ನೀಡಿ ನಿರೀಕ್ಷೆಗೆ ಮೀರಿದ ಯಶಸ್ಸು ಕಂಡಿದ್ದಾರೆ. ನಾಗರಿಕರು, ನನ್ನ ಹೆಸರು ಚಿಕ್ಕೇಗೌಡ ಅಂತ ಹೇಳಿ, ನಾನೊಬ್ಬ ಕಬಡ್ಡಿ ಸ್ಪೋರ್ಟ್ಸ್ ಮ್ಯಾನ್. ನಾವು ಕೂಡ 16 ವರ್ಷ ಅದನ್ನು ಈ ಊರಿಗೆ ಸೇವೆಯನ್ನು ಸಲ್ಲಿಸಿದೆವು. ನಮ್ಮ ಅನಂತರ ನಾವು ಕಲೆಗೆ ಹೋದ್ವಿ. ನಮ್ಮೂರಿಗೆ ಸೊಸೆಯಾಗಿ ಸವಿತಾ ಮೇಡಮ್ಮರು ನಮ್ಮೂರಿಗೆ ಬಂದರು. ಅವರು ಮೊದಲು ಸಂಗೀತನ ಆಡ್ತಾಯಿದ್ರು ಎಲ್ಲ ವೇದಿಕೆ ಮೇಲೆಲ್ಲ. ನಂತರ ಅವರು ಹಾರ್ಮೋನಿಯಮನ್ನು ಕಲಿತು ನಾಟಕಗಳನ್ನ ಮಾಡ್ತಿದ್ದಾರೆ. ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ದೇವಿ ಮಹಾತ್ಮೆ ಇರ್ಬೋದು, ಶನಿ ಮಹಾತ್ಮೆ ಇರ್ಬೋದು, ಎಲ್ಲ ನಾಟಕಗಳನ್ನೂ ಕೂಡ ಅವರು ತುಂಬ ಚೆನ್ನಾಗಿ ಎಲ್ಲ ಮಾಡಿಸಿ ಅಪಾರ ಕೀರ್ತಿಯನ್ನು ಪಡೆದವ್ರೆ ಅಂತ ನಾನು ನಿಮಗೆ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಮ್ಮೂರಿನಲ್ಲಿ ಇದು ಜೀವಂತವಾಗಿ ಕಲೆ ಉಳ್ಕತ್ತಿಲ್ಲ. ಅದಕ್ಕೋಸ್ಕರ ನಾವು ಎಷ್ಟು ಅವ್ರನ್ನ ಕೊಂಡಾಡಿದರೂ ಕೂಡ ಸಾಲದು ಅಂತ ನಾನು ಸವಿತಾ ಮೇಡಮ್ಮವ್ರನ್ನ ಹೇಳ್ತಾ, ನಾನು ನಿಮಗೂ ಕೂಡ ಹಾಗೆ ನಮ್ಮ ಗ್ರಾಮಕ್ಕೆ ಅಪಾರವಾದಂಥ ಹೆಸರು ತಂದಿರೋದ್ರಿಂದ ಅವ್ರನ್ನ ನಾನು ತುಂಬ ಶ್ಲಾಘಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ನೋಡಿದ ಹಾಗೆ ಸವಿತಾ ಕುಮಾರ್ ಮೊದಲು ಒಬ್ಬ ಶಿಕ್ಷಕಿಯಾಗಿದ್ದರು. ತದನಂತರ ಪೌರಾಣಿಕ ನಾಟಕಗಳ ಮೇಲೆ ಒಲವು ಹೆಚ್ಚಾಗಿ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ನಾಟಕಗಳನ್ನು ನಿರ್ದೇಶನ ಮಾಡುವ ಮೂಲಕ ಗ್ರಾಮೀಣ ಪ್ರತಿಭೆಗಳನ್ನು ಹೊರತರುವ ಕಾಯಕಕ್ಕೆ ಜೀವನವನ್ನು ಮುಡಿಪಾಗಿಟ್ಟಿರುವುದು ನಿಜಕ್ಕೂ ಶ್ಲಾಘನೀಯ ಸಂಗತಿ. ಈಗಾಗಲೇ ಇವರಿಗೆ ಕನ್ನಡ ರಾಜ್ಯೋತ್ಸವ, ತಾಲೂಕು ಆಡಳಿತ, ಜಿಲ್ಲಾಡಳಿತ ಹೀಗೆ ವಿವಿಧ ಜಿಲ್ಲೆಗಳ ಕಲಾ ಸಂಘಗಳು ಅನೇಕ ಬಿರುದುಗಳನ್ನ ಮತ್ತು ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿದೆ. ಕಲೆ ಮಾರಾಟಕ್ಕಿಲ್ಲ. ಗ್ರಾಮೀಣ ಭಾಗದ ಜನರ ಪ್ರತಿಭೆಗಳನ್ನು ಹೊರಹೊಮ್ಮಿಸುವ ಕಾಯಕಕ್ಕೆ ಮುಂದಾಗಿರುವುದು ರಾಜ್ಯದಲ್ಲಿಯೇ ಮೊದಲಿಂದಲೇ ತಪ್ಪಾಗದು. ಸವಿತಾ ಮೇಡಮ್ ಅವರು ನನಗೆ ತುಂಬಾ ಪರಿಚಯ. ಮೇಡಮ್ ಅವರು ಶ್ರವಣಬೆಳಗೊಳ ಹೋಬಳಿ ಚಂದ್ರಪಟ್ಟಣ ತಾಲೂಕು ಬೇಡಹಳ್ಳಿ ಅಂತ ಗ್ರಾಮ. ಅವ್ರ ಪಟೇಲ್ರ ಬೆಟ್ಟಗೌಡ್ರ ಮಗಳು. ಅವರು ನಮ್ಮ ದುಟ್ಟನಳ್ಳಿ ಚೇತನ್ ಕಾನ್ವೆಂಟ್ ಅಲ್ಲಿ ಮೊದಲು ಶಿಕ್ಷಕರಾಗಿದ್ರು. ಆ ಸಂದರ್ಭದಲ್ಲಿ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದು ಮತ್ತೆ ಕಾರ್ಯಕ್ರಮಗಳೆಲ್ಲ ಸಾಕಷ್ಟು ಬೇಕಾದಷ್ಟು ಮಾಡ್ತಾ ಇದ್ರು. ಅದಾದ ನಂತರ ನನಗೂ ನೌಕರಿ ಸಿಕ್ತ ನಂತರ ನಾನು ನುಗ್ಗೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನಮ್ಮ ಊರಲ್ಲಿ ಅಕ್ಕಪಕ್ಕ ಗ್ರಾಮದಲ್ಲಿ ತನ್ನ ಹುಟ್ಟಿದ ಊರಲ್ಲೇ ಬೇರೆಯಲ್ಲಿ ಒಂದು ಡ್ರಾಮಾ ಮಾಡಿಸಿರ್ತಾರೆ. ಡ್ರಾಮಾ ಮಾಡಿಸಿ ಸೈ ಅನ್ನಿಸ್ಕೊಂಡು ತುಂಬಾ ಎಫೆಕ್ಟಿವ್ ಆಗಿ ಕುರುಕ್ಷೇತ್ರ ನಾಟಕ ಬರುತ್ತೆ. ಆ ಸ್ವಂತ ಊರಲ್ಲಿ ನಾಟಕ ಮಾಡೋದಿಲ್ಲ ಶ್ರಮ, ಬಟ್ ಬೇರೆ ಊರಲ್ಲೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡಿಸಿ ಡ್ರಾಮಾ ಮಾಡಿಸ್ಬೋದು. ತನ್ನ ಹುಟ್ಟೂರಲ್ಲೇ ನಾಟಕ ಮಾಡಿ ಸೈ ಅನ್ನಿಸ್ಕೊಂಡ್ರಲ್ಲ, ಅದು ತುಂಬಾ ಹೆಮ್ಮೆ ವಿಚಾರ. ಅದಾದ ನಂತರ ಅಲ್ಲಿ ಚಂದ್ರಪಟ್ಟಣ ತಾಲೂಕಲ್ಲಿ ಕಲಾಕ್ಷೇತ್ರದಲ್ಲಿ ಡ್ರಾಮಾಗಳು ಎಲ್ಲ ನಡೀತಾವಲ್ಲ ಸರ್, ಅಲ್ಲಿ ನಾಟಕದಲ್ಲಿ ಪ್ರತಿ ವರ್ಷದಂತೆ ಅವರು 2-3 ನಾಟಕ ಇರ್ತಾರೆ. ಮತ್ತೆ ತುಂಬಾ ಚೆನ್ನಾಗಿ ನಾಟಕ ಮಾಡಿಸ್ತಾರೆ. ಅವರು ಕೂಡ ಇದು ಯಾವುದೇ ಊರಲ್ಲಿ ಹೋದ್ರೆ ಸವಿತಾ ಮೇಡಮ್ ಅಂದ್ರೆ ಈ ಚಂದ್ರಪಟ್ಟಣ ತಾಲೂಕು ಮತ್ತೆ ಕನ್ನಡ ರಾಜ್ಯದಲ್ಲಿ ಹೆಸರು ಮಾಡಿದ್ದಾರೆ. ಕಲಾವಿದರಿದ್ದಾರೆ ಸರ್. ಈ ಲೋಕಲ್ ಆಗಿ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಹುರಿದುಂಬಿಸಿ ಈ ಚಂದ್ರಪಟ್ಟಣ ತಾಲೂಕಲ್ಲೂ ಕೂಡ ಅದ್ದೂರಿಯಾದಂತ ಒಂದು ಅತಿಯಾದ ಜನಸಂಖ್ಯೆ ಸೇರಿಸಿ ನಾನು ಕೂಡ ಅಲ್ಲಿ ಬಂದೋಬಸ್ತ್ ಮಾಡಿದ್ದೀನಿ. ಅದ್ದೂರಿಯ ನಾಟಕ ಮಾಡಿಸಿದ್ರು. ಅದ್ರ ಜೊತೆಗೆ ಬೇಕಾದಷ್ಟು ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರಶಸ್ತಿಗಳು, ಈಗ ಗಣರಾಜ್ಯೋತ್ಸವ ಪ್ರಶಸ್ತಿ, ಸ್ವತಂತ್ರ ದಿನಾಚರಣೆ ಪ್ರಶಸ್ತಿಗಳೆಲ್ಲ ಕೂಡ ನಾನು ಕೂಡ ಅಲ್ಲಿ ಬಂದೋಬಸ್ತ್ ಇಲ್ಲಿದ್ದಾಗ ಮೇಡಮ್ ಅವ್ರು ನೋಡಿದ್ದೀನಿ. ತುಂಬಾ ಒಟ್ಟರೆ ಏನೇ ಇದೆಲ್ಲ ಯಾಕೆ ಅಂತ ಕೇಳಿದ್ರೆ, ಸಮಾಜದಲ್ಲಿ ನಾನು ಗ್ರಾಮೀಣ ಪ್ರದೇಶದಲ್ಲಿ ಸುಧಾರಣೆ ಆಗ್ಬೇಕು, ಕಲೆಯಿಂದಲಾದ್ರೂ ಕೂಡ ಅವರು ನೆಮ್ಮದಿಯಾಗಿರ್ಬೇಕು, ಆಶಯವಾಗಿರ್ಬೇಕು, ಸಂತೋಷ ಇರಬೇಕು ಅನ್ನೋ ಅವ್ರ ಆಶಯ ಹೊಂದಿದ್ದಾರೆ. ಹಂಗಾಗಿ ಮೇಡಮ್ ನನಗೆ ತುಂಬಾ ದಿವಸದಿಂದ ಹೌದು ಅಲ್ವಾ ಸರ್. ಅವರು ಎಲ್ಲಾ ಮಹಿಳೆಯರು ಕೂಡ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಆಶೆ ತರ ಹಾಗೆ ಅವ್ರಿಗೆ ಅವ್ರ ಕಾರ್ಯಕ್ರಮ ಮತ್ತೆ ಅವರು ನಡ್ಕೊಳ್ಳೋಂತ ರೀತಿ ಎಲ್ಲ ನೋಡಿ ಅವ್ರಿಗೆ ನಾವು ಶುಭಾಶಯನ ಹೇಳ್ಬೇಕು ಸರ್. ಹೆಣ್ಮಕ್ಳದಲ್ಲಿ ಅವರೊಬ್ರು ಒಂದು ಬೆಳೆಯದ್ದು ಹೊರಂತಾ ಇದಾರೆ ಅಂದ್ರೆ ಅದು ಹೆಚ್ಚಿನ ಸಂತೋಷ. ನಮ್ಮ ಅದರಲ್ಲೂ ಚಂದ್ರಪಟ್ಟಣ ತಾಲೂಕಲ್ಲಿ ಈ ಹೆಸರು ಮಾಡ್ತಾ ಇದ್ರೆ ನಮ್ಗೆ ಸಂತೋಷ ಇಲ್ಲ ಸರ್. ಅವರಿಗೆ ಶುಭಾಶಯಗಳು ಹೇಳಬೇಕು. ಇಲ್ಲಿ ನಮ್ಮ ಗ್ರಾಮದ ಸವಿತಾ ಮೇಡಮ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವರು ತುಂಬ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ದಾರೆ. ಅವರು ಸ್ಕೂಲಲ್ಲೆಲ್ಲ ಟೀಚರಾಗಿ ವರ್ಕ್ ಮಾಡಿದರು, ಹಿಂದೆ ಟೀಚರಾಗಿ. ಮಕ್ಕಳಿಗೆಲ್ಲ ಸ್ಕೂಲ್ ಡೇ ಪಾಠ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಅವ್ರ ಹತ್ರನೇ ನಮ್ಮ ತಂಗಿಯರೆಲ್ಲ ಕಲ್ತಿದ್ದಾರೆ. ಇವಾಗಲೂ ಮಹಿಳಾ ನಾಟಕಗಳು ಮತ್ತು ನಮ್ಮ ಗ್ರಾಮಸ್ಥರಾಗಿ ಅವ್ರನ್ನ ನಾವು ಹೇಳ್ಕೊಳ್ಳೋಕೆ ಹೆಮ್ಮೆ ಅನ್ನಿಸ್ತದೆ ನಮಗೆ. ಅವರು ಹೊರಗಡೆ ತುಂಬ ಚೆನ್ನಾಗಿ ಎಲ್ಲ ವರ್ಕು ಮಾಡ್ತಾರೆ ಮತ್ತು ನಾಟಕಗಳನ್ನೂ ಎಲ್ಲ ಕಲಿಸ್ತಿದ್ದಾರೆ. ಮಹಿಳಾ ನಾಟಕಗಳು, ಪೌರಾಣಿಕ ಎಲ್ಲನೂ ಕಲಿಸ್ತಿದ್ದಾರೆ.
ಆಮೇಲೆ ಅವ್ರ ಹೆಸರು ನಮ್ಮ ಊರು ಅಲ್ದೇ ಚನ್ನರಾಯಪಟ್ಟಣ, ಹಾಸನ, ಬೆಂಗಳೂರಲ್ಲೆಲ್ಲ ಅವ್ರ ಹೆಸರು ಕೊಂಡಾಡಬೇಕು ಅನ್ನೋದು ನಮಗೆ ತುಂಬ ಆಸೆ. ಇಂಥ ಮಹಿಳಾ ಅವ್ರಿಗೆ ನಾವು ಸಹಾಯ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂತೀವಿ. ಕಲೆಯೇ ನನ್ನ ಜೀವನ, ನನ್ನ ದುಡಿಮೆ, ಏನಿನ ದುಡಿಮೆ ಏನೇ ಇರಲಿ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ನಿರಂತರವಾಗಿ ಶ್ರಮಿಸುತ್ತೇನೆ. ನಾನು ದುಡಿಮೆಯ ಆಸೆಯಿಂದ ಈ ಕ್ಷೇತ್ರಕ್ಕೆ ಬಂದವಳಲ್ಲ. ಗ್ರಾಮೀಣ ಸೊಗಡು ಕಲೆ ಉಳಿಬೇಕು, ಮುಂದಿನ ಪೀಳಿಗೆಗೂ ಕಲೆ ಬಿತ್ತನೆ ಬೀಜವಾಗಿ ಕಲಾವಿದರಲ್ಲಿ ಬಿತ್ತಬೇಕು ಎಂಬುದೇ ಸವಿತಾರ ಕನಸು. ಹಾಸನ ಜಿಲ್ಲೆಯಲ್ಲಿ ಎನ್ನುವುದಕ್ಕಿಂತ ರಾಜ್ಯದಲ್ಲಿಯೇ ಓರ್ವ ಮಹಿಳೆ ನಾಟಕದ ಸಂಗೀತ ನಿರ್ದೇಶಕರಾಗಿರುವುದು ಜಿಲ್ಲೆಗೆ ಹೆಮ್ಮೆಯ ಸಂಗತಿ. ಆಮೇಲೆ ಕೊನೆ ಲಾಸ್ಟ್ನಲ್ಲಿ ಯಕ್ಷಗಾನ ಒಂದು ಸಾಲ ಗಣಪತಿ ಪೂಜೆ ಮಾಡಿದೆ, ಕುಣಿಯೋಕೆ ಆಗಲಿಲ್ಲ ನನ್ನ ಕೈಲಿ. ಆಗ ಕೊನೆಗೆ ದಶರಥನ ಪಾತ್ರ ಒಂದು ಮಾಡಿ ಕೈ ಬಿಟ್ಬಿಟ್ಟೆ. ಕಲೆ ನೇರ್ಲಿಕೆರಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭಾಳ ಆಸೆ ಇದೆ, ಇವತ್ತೂ ಇದೆ. ಇವತ್ತು ನನಗೆ ರಂಗಭೂಮಿ ಮೇಲೆ ನಿಂತ್ಕೋಬೇಕು ಅನ್ನೋ ಆಸೆ ಇವತ್ತು. ಆ ಕಲೆ ನೇರ್ಲಿಕೆಯಲ್ಲಿ ಉಳ್ಕೊಂಬಂದಿದೆ. ಆ ಇತಿಹಾಸವನ್ನು ಏನೋ ದೇವ್ರ ಕೃಪೆ, ಲಕ್ಷ್ಮೀದೇವ್ರ ಕೃಪೆ, ಆದಿಶಕ್ತಿ ಒಬ್ಬಳ ಸಂಗೀತ ಕಚೇರಿಯಲ್ಲಿ ಪೂರ್ಣ ಹೊಂದಿರೋ ಕಲೆಯ ಒಬ್ಬಳು ಪುಣ್ಯಾತ್ಗೀತೆ ಬಂದು ನಮ್ಮ ಗ್ರಾಮಕ್ಕೆ ಸೇರಿಕೊಂಡು ಸೊಸೆಯಾಗಿ ಅವಳು ಈ ಒಳ್ಳೆಯ ಹೆಸರನ್ನು ಗಳಿಸಿದಾಳೆ. ಅವರು ನನ್ನ ಸ್ನೇಹಿತನ ಸೊಸೆ. ಅವಳು ಅವಳ ಕೈ ಮೊದಲು ನಾನು 2014ನೇ ಇಸ್ವಿ ನಾಟಕ ಮಾಡಿಸಿದಾಗ ಕುರುಕ್ಷೇತ್ರ ಮಹಿಳಾ ದಿನಾಚರಣೆಯಲ್ಲಿ ಅವರಿಗೆ ಕನ್ನಡ 9 ಆಲ್ ದ ಬೆಸ್ಟ್ ಹೇಳುತ್ತಾ ಆಕೆಯ ಈ ಗ್ರಾಮೀಣ ಸೊಗಡು ರಾಜ್ಯ ದೇಶಗಳಿಗೆ ವ್ಯಾಪಿಸಲಿ ಎಂದು ಹಾರೈಸುತ್ತಿದೆ. ಸುನಿಲ್ ಕುಂಬೇನಹಳ್ಳಿ, ಹಾಸನ.